ಬೆಂಗಳೂರಿಗೆ ಬಂದಾಗ ಎಲ್ಲವೂ ಕಷ್ಟ ಇತ್ತು. ಬಟ್ ಅಲ್ಲಿ ನಮ್ಮಮ್ಮ ನಾವೆಲ್ಲ ತುಂಬ ಟ್ಯಾಲೆಂಟೆಡ್ ಮಕ್ಕಳಾಗಿರೋದ್ರಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಂಡೇ ಬಂದ್ವಿ ಪರ್ಪಸ್ಫುಲ್ಲಾಗಿ, ಏನೋ ಒಂದು ಮಾಡಬೇಕಂತ. ಬೆಳಿಬೇಕು ಅನ್ನೋದಕ್ಕೋಸ್ಕರನೇ. ಬಿಕಾಸ್ ಅಲ್ಲಿ ಲಿಮಿಟೆಡ್ ಆಗಿರ್ತಿತ್ತಲ್ವಾ. ಸೊ ರೈಟ್ ಏಜ್ಗೂ ಕರ್ಕೊಂಬಂದರು ನಮ್ಮನ್ನು. ಕರೆಕ್ಟಾಗಿ ನಾನು 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ಗೆ ಬಂದಾಗ, ನಮ್ಮ ಅಕ್ಕನೂ ಅದೇ ಟೈಮಿಗೆ ಕಾಲೇಜು 10th ಸ್ಟ್ಯಾಂಡರ್ಡ್ ಅಂದಾಗ ಕರೆಕ್ಟಾಗಿತ್ತು ನಮ್ಮ ಏಜು. ಸೊ ಇಲ್ಲಿ ಬಂದಾಗ ನಮಗೊಂದು ಅಟ್ಲೀಸ್ಟ್ ಒಂದು ನಮ್ಮನ್ನು ನಾವು ರೆಡಿ ಮಾಡ್ಕೊಳಕ್ಕೆ ಒಂದು 5 ವರ್ಷ ಸಿಕ್ಕತ್ತೆ. ಸೊ ಆ ಟೀನೇಜಿಗೆ ಬಂದು ನಾವು ಅಚೀವ್ ಮಾಡೋದಕ್ಕೆ. ಮತ್ತು ಅಲ್ಲಿ ಹಳ್ಳೀಲಿದ್ರೆ ಕೆಲಸನೂ ಸಿಗಲ್ವಲ್ಲ, ಹೋಗ್ಲಿ ನಾವು ಅಷ್ಟೆಲ್ಲ ಓದ್ಕೊಂಡಿದ್ದೀವಿ ಅಂತ. ಸೊ ಅದನ್ನು ನಮ್ಮಮ್ಮ ಆಸೆ ಪಟ್ಕೊಂಡು ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು. ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಾಗ ಇಲ್ಲಿ ಬಂದಿದ್ದು ಬೆಂಗಳೂರಲ್ಲಿ ಇಲ್ಲಿ ಫಸ್ಟು ಕೋಣನಕುಂಟೆ ಕ್ರಾಸಲ್ಲಿದ್ವಿ. ಅಮ್ಮಂಗೆ OB ಚೂಡಳ್ಳಿಲಿ ಟ್ರಾನ್ಸ್ಫರ್ ಆಗಿತ್ತು, ಕನಕಪುರ ರೋಡಲ್ಲಿ. ಅಮ್ಮ ಎಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು? ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ ಆಗಿದ್ರು. ಅದಾದಮೇಲೆ ಬನಶಂಕರಿ ಸ್ಕೂಲಿಗೆ ಟ್ರಾನ್ಸ್ಫರ್ ಆಯಿತು. ಸೊ ನಾವೆಲ್ಲ ಆಮೇಲೆ ಈ ಕಡೆನೇ ಇದ್ವಿ. ಅಂದರೆ ನಮ್ಮಮ್ಮ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ. ಅವರೆಲ್ಲ ಇಲ್ಲೇ ಬಸವನಗುಡಿಯವರು. ಮದುವೆ ಮಾಡಿಕೊಟ್ಟ ಮೇಲೆ ಮಂಡ್ಯ ಜಿಲ್ಲೆಯಿಂದ ಅಲ್ಲಿ ಹೋಗಿತ್ತು. ಸೊ ಆ ಕಡೆ ಇಲ್ಲಿಗೆ ಮತ್ತೆ ಹೌದು, ಯಾಕಂದ್ರೆ ಅವ್ರಿಗೆ ಮೊದಲಿಂದ ಇಲ್ಲಿ ಇದ್ದು ರೂಢಿ ಇತ್ತಲ್ವಾ, ಅದಕ್ಕೆ ಇಲ್ಲೇ ಬಂದ್ಬಿಡೋಣ ಅಂದರೆ ಲಕ್ಕೀಲಿ ನಮ್ಗೆ ಬೆಂಗಳೂರು ಸೌತ್ ಕಡೆನೇ ಅಮ್ಮಂಗೆ ಹಾಕ್ಕೊಟ್ರು ಪೋಸ್ಟಿಂಗು. ಅದಾದಮೇಲೆ ನಾವೆಲ್ಲ ಈ ಕಡೆನೇ ಈ ಬೆಲ್ಟಲ್ಲೇ ಇದ್ವಿ, ಕೋಣನಕುಂಟೆ ಕ್ರಾಸ್ ಮತ್ತು ಬ್ಯಾಂಕ್ ಕಾಲೋನಿ, ಅಲ್ಲಿಂದ ಬನಶಂಕರಿ. ಹೆಂಗಿತ್ತು ಇನಿಷಿಯಲ್ ಬೆಂಗಳೂರು? ತುಂಬಾ ಕಷ್ಟ ಆಯಿತು. ಅಂದರೆ ಅವಾಗೆಲ್ಲ ಇಷ್ಟು ಬಸ್ ಫೆಸಿಲಿಟೀಸ್ ಇರಲಿಲ್ಲ. ಎಲ್ಲೋ ಒಂದೊಂದು ಬಸ್ಸು ಅದಕ್ಕೆ ಕಾಯ್ಕೊಂಡಿದ್ದು ಹೋಗಬೇಕಿತ್ತು. ತಿಂಡಿ ಅನ್ನೋದು ಇರ್ತಾ ಇರಲಿಲ್ಲ. 98, 97, 98. 98 ಬೆಂಗಳೂರು ಅಂದರೆ ಇನ್ನೂ IT ಬೂಮ್ ಆಗೋಕ್ಕಿಂತ ಮುಂಚೆ ಇದ್ದಿದ್ದು ಬೆಂಗಳೂರು. ಕರೆಕ್ಟ್ 2000 ಬರೋಕ್ಕಿಂತ ಮುಂಚೆ. ಬರೀ ಅವಾಗ ITI, ಬೆಮ್ಮೆಲ್ಲು, BHEL ಇಷ್ಟೇ ಅನ್ಸುತ್ತೆ. ಬಿಟ್ರೆ ಗೌರ್ಮೆಂಟ್ ಜಾಬ್ಸೇ ದೊಡ್ಡ. ಹೌದು, ಅವಾಗೆಲ್ಲ ಗೌರ್ಮೆಂಟ್ ಜಾಬಲ್ಲಿ ಇರೋದೇ ದೊಡ್ಡ ಮಹಾರಾಜರ ಥರ ಟ್ರೀಟ್ ಮಾಡೋರು. ಬಟ್ ಅವಾಗ ಏನಾಗ್ತಿತ್ತು, ನಮ್ಮ 3 ಜನಕ್ಕೂ ಸ್ಕೂಲು ಅದೇ ಒಂದೇ ಕಡೆಗೆ ಹಾಕಿದ್ರು, JSS ಆ ಕಡೆ ಅಂತ. ಸೊ ನಾವಲ್ಲಿ ಕೋಣನಕುಂಟೆಯಿಂದ ಟ್ರಾವೆಲ್ ಮಾಡಬೇಕಾಯ್ತು, ಅದೇ ಬಸ್ ಕಾಯಬೇಕಾಗಿತ್ತು. ಆಮೇಲೆ ನಮಗೆಲ್ಲ ಊಟ ತಿಂಡಿದು ಪ್ರಾಬ್ಲಮ್ ಆಗೋದು. ಬೆಳಗ್ಗೆ ಎದ್ದು ನಮ್ಮಮ್ಮ ನಮಗೆ ಮಾಡಿಟ್ಟು ಅವರು ಹೋಗಿ ಸ್ಕೂಲ್ಗೆ, ಬಿಕಾಸ್ ಅವ್ರೂ ಒಂದು ಬಸ್ ತೊಗೊಂಡು ಹೋಗಬೇಕಿತ್ತಲ್ಲ ಅಲ್ಲಿಂದ ಬೇರೆ ಕಡೆಗೆ. ಸೊ ಅದೆಲ್ಲ ಕಷ್ಟದಲ್ಲಿ ಕಷ್ಟನೇ ಬಂತು. ಬಟ್ ಸಿಟಿಗೆ ಬಂದಾಗ ನಮ್ಗೆ ಇವನ್ ಬಾಡಿಗೆ ಮನೆ ಕೊಡೋಕ್ಕೂ ತುಂಬ ಜನ, ನೀವು 3 ಜನ ಹೆಣ್ಮಕ್ಳಾ ಕೊಡಲ್ಲ ಅಂದವರು. ಅಯ್ಯೋ, ಆ ಥರನೂ. ಇವಾಗ ಈಗ 20 ವರ್ಷದ ಹಿಂದೆ ಏನಿತ್ತು ಸಮಾಜ, ಇವಾಗ ತುಂಬ ಬದಲಾಗಿದೆ. ಹೆಣ್ಮಕ್ಳಂದರೆ ಗೌರವ ಕೊಡೋಕ್ಕೆ ಶುರುವಾಗಿದ್ದಾರೆ, ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಶುರುವಾಗಿದೆ. ಅವಾಗೆಲ್ಲ ಹೆಣ್ಮಕ್ಳಿದ್ದಾರೆ, ಇವರು ಮಹಿಳೆ ಅಂತಂದಾಗ ಇವ್ರುಗಳು ಮನೇಲಿದ್ದರೆ ಸೇಫ್ ಅಲ್ಲ ಅಥವಾ ಏನೋ ಆಗುತ್ತೆ, ಅವರೇ ಏನೋ ಅಸ್ಯೂಮ್ ಮಾಡಿ. ಇದೆಲ್ಲ ಸಮಾಜ ನಮಗೆ ಕಲಿಸ್ಕೊಟ್ಟಂಥ ಪಾಠ. ನಾವೆಲ್ಲಿ ಹೋಗಬೇಕು. ಆವಾಗ ನಮ್ಮಮ್ಮ ಅವ್ರ ಅಣ್ಣನ ಮಗನ್ನ ನಮ್ಮ ಮನೆಗೆ ಕರ್ಕೊಂಬಂದು ಇಟ್ಕೊಂಡ್ರು, ಸುಧೀರ್ ಅಂತ. ಸೊ ಒಬ್ಬ ಗಂಡು ಹುಡುಗ ಮನೇಲಿ ಇದ್ರೇನಾದ್ರೂ ಬಾಡಿಗೆ ಕೊಡ್ತಾರೆ ಅಂತ. ಗಂಡು ದಿಕ್ಕಿಲ್ಲದ ಮನೆ ಥರ ಅವತ್ತು ಇತ್ತವಲ್ಲ ಅಂತ. ಅದಕ್ಕೆ ನಾವೆಲ್ಲ ಇಂಡಿಪೆಂಡೆಂಟಾಗಿ ಬೆಳೆದ್ವಿ, ಇದನ್ನೆಲ್ಲ ತೋರಿಸ್ಬೇಕು ಅಂತಾನೆ. ಅಚೀವ್ ಮಾಡೋಕ್ಕೆ ಅದು ಗಂಡು ಹೆಣ್ಣು ಅಂತ ಅನ್ನೋದು ಬರಲ್ಲ. ಪಾಪ ನಮ್ಮಮ್ಮನೇ ಕೆಲಸ ಮಾಡ್ತಿದ್ದಾರೆ ಒಂದು ಹೆಂಗಸು ಅಂತಂದಾಗ ಅದಕ್ಕೆ ಅಟ್ಲೀಸ್ಟ್ ಡ್ಯೂ ರೆಸ್ಪೆಕ್ಟ್, ಗೌರವ ಕೊಡಬೇಕಾಯ್ತು. ಬಟ್ ಇದೆಲ್ಲ ಕಷ್ಟಗಳ ನಡುವೆ ನಾವೆಲ್ಲ ಏನು ಮಾಡ್ತಿದ್ವಿ, ಸ್ಕೂಲು ಮುಗಿದ್ಮೇಲೆ ನಾನು ಡ್ಯಾನ್ಸ್ ಕ್ಲಾಸಿಗೆ JP ನಗರಕ್ಕೆ ಹೋಗ್ತಿದ್ದೆ, ಸುಭದ್ರಾ ಪ್ರಭು ಅವ್ರ ಹತ್ರ. ಅಲ್ಲಿಂದ ಅಲ್ಲಿ ಡ್ಯಾನ್ಸ್ ಕಲ್ತ್ಕೊಂಬಂದು ನಾನು ಕೋಣನಕುಂಟೆಯಲ್ಲಿ 3 ಸ್ಕೂಲಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತಾಯಿದ್ದೆ. ವೀಕ್ಲಿ 2 days. ಲಕ್ಕೀಲಿ ಪಾಪ ನನ್ನ ನೋಡಿ ಕೊಟ್ಟಿದ್ರಲ್ಲ ಕೆಲಸ, 500 ರೂಪಾಯಿ ಸಂಬಳ ಕೊಡೋರು. 1500 ರೂಪಾಯಿ ಸಂಪಾದನೆ ಮಾಡ್ತಿದ್ದೆ ಅವಾಗ. ಅದೆಲ್ಲ ತಿರ್ಗಾ ನನ್ನ ಕಾಲೇಜ್ ಫೀಸ್ ಕಟ್ಕೊಳ್ಳೋದಕ್ಕೆ ನನಗೆ ಹೆಲ್ಪ್ ಆಯಿತು. ತಿರ್ಗಾ ಅಲ್ಲಿಂದ ನಾನು ದುಡಿಬೇಕು ಅನ್ನೋದು ನನಗೆ ಯಾವಾಗಲೂ ಇತ್ತು. ಎಲ್ಲವನ್ನು ನಾನು ದುಡಿದು ಪಡ್ಕೋಬೇಕು ಅಂತ ಅನ್ನೋದು ನನಗೆ ಮೊದಲಿಂದ ಆಸೆ ಇತ್ತು. ಸೊ ಆ ಫೇಸ್ ಆಫ್ ಲೈಫಲ್ಲಿ ಗುರಿ ಏನಿತ್ತು? ಅಂದರೆ ಮುಂದೆ ಆ್ಯಕ್ಟ್ರೆಸ್ ಆಗಬೇಕು, ನನಗೇನು, ನಾನು ತುಂಬ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿರೋದ್ರಿಂದ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಕೊಡಬೇಕು ಅದೆಲ್ಲ ಆಸೆ ಇತ್ತು. ಅದೇ ಟೈಮಿಗೆ ಕಾಲೇಜ್ಗೆ ಹೋದಾಗ ಐ ವಾಸ್ ಅ ಮಾಡೆಲ್. ಸಡನ್ನಾಗಿ ಇದೆಲ್ಲ ತಾನೇ ಜೀವನದಲ್ಲಿ ಬಂದಿದ್ದು. ನಾನು ಕಾಲೇಜ್ಗೆ ಹೋದಾಗ ಎಷ್ಟೊಂದು ಕಾಲೇಜ್ ಕಾಂಪಿಟೇಷನ್ಸ್ಗೆ ಹೋಗ್ತಿದ್ದೆ, ಎಲ್ಲ ಕಡೆ ಪ್ರೈಸಸ್ ತೊಗೊಂಬಂದಾಗ ಆವಾಗ ಫ್ಯಾಷನ್ ಶೋಸ್ ಆ್ಯಂಡ್ ಮಾಡ್ಲಿಂಗ್ ಎಲ್ಲ ಶುರುವಾಯಿತು. ಆವಾಗ ಹೀರೋ ಪುಕ್ ಅಂತ ಬರ್ತಿತ್ತು, ಫಸ್ಟ್ ನನ್ನ ಮಾಡೆಲಾಗಿ ತೊಗೊಂಡಿದ್ರು. ಅದೇ ನ್ಯೂಸ್ ಪೇಪರಲ್ಲಿ ಬಂದುಬಿಡ್ತು. ಆಮೇಲೆ ಜನ ನನ್ನ ಹುಡ್ಕೊಂಬರಕ್ಕೆ ಶುರು ಮಾಡಿದ್ರು, ನೀವು ಫ್ಯಾಷನ್ ಶೋ ಮಾಡೋಕ್ಕೆ ಬನ್ನಿ ಅಂತ. ಆಮೇಲೆ ನನ್ನದೇ ಒಂದು ಟೀಮ್ ಕಟ್ಕೊಂಡೆ. ಆ ಟೀಮಲ್ಲೆಲ್ಲ ಕಾಂಪಿಟೇಷನ್ಸ್ಗೆ ಹೋಗ್ತಾ ಇದ್ದಾಗ ಎಲ್ಲ ಕಡೆ ಗೆದ್ಕೊಂಬರ್ತಿದ್ವಿ. ಕ್ರಿಯೇಟಿವ್ ಆಗಿ ಮಾಡೋಕ್ಕೆ ಶುರು ಮಾಡಿದ್ದೆ ನಾನು ಫ್ಯಾಷನ್ ಶೋನ. ಸುಮ್ಮನೆ ಹೀಗೆ ಇಂಗ್ಲೀಷ್ ಮ್ಯೂಸಿಕ್ ಹಾಕಿ ವಾಕ್ ಮಾಡೋದಲ್ಲ, ನಾನು ಯಾವುದೋ ಹಿಂದಿ ಕ್ರಿಯೇಟಿವ್ ಹಾಡುಗಳು, ಟ್ರೆಡಿಷ್ನಲಿ ಫ್ಯಾಷನ್ ಶೋ ಮಾಡೋದು, ಅದೆಲ್ಲ ಕ್ರಿಯೇಟಿವ್ ಆಗಿ ತೊಗೊಂಬಂದೆ. ಲೈಕ್ ಉದಾಹರಣೆಗೆ ಹೌ ಆರ್ ಯು ಥಿಂಕಿಂಗ್ ಡಿಫ್ರೆಂಟ್ಲಿ? ಅಂದರೆ ಬಿಕಾಸ್ ಐ ವಾಸ್ ಅ ಕ್ಲಾಸಿಕಲ್ ಡ್ಯಾನ್ಸರ್, ನನ್ನಲ್ಲಿ ಒಂದು ಡಿಫ್ರೆಂಟ್ ಕ್ರಿಯೇಟಿವಿಟಿ ಇತ್ತು. ಮೀನಿಂಗ್, ನಾನು ಇವಾಗ ಮಹಾರಾಜರ ಕಾಲದ್ದೆಲ್ಲ ಹಳೇ ಕಾಲದ್ದು ಎಥ್ನಿಕ್ ವೇರ್ಸ್ನ ತೊಗೊಂಬರ್ತಿದ್ದೆ.
ಇವಾಗ ಸ್ಟೇಜ್ ಮೇಲೆ ಆರತಿ ತೊಗೊಂಡು ಹೋಗೋದು, ಕಳಶ ತೊಗೊಂಡು ಹೋಗೋದು, ಅದೆಲ್ಲ ಮಾಡ್ರನ್ನಾಗೆ ಕ್ಯಾಟ್ ವಾಕ್ ಮಾಡ್ತಿದ್ರು. ನೀವು ಟ್ರೆಡಿಷ್ನಲ್ ಔಟ್ಫಿಟ್ಟಲ್ಲಿ ನೀವು ಹೇಗೆ ಮಾಡಿ ತೋರಿಸ್ಬಹುದು ಪ್ರತಿಯೊಬ್ಬರದು ಮಹಾರಾಜರ ಕಾಲದ್ದು ಅನ್ನೋದನ್ನು ನಾನು ಮಾಡೋಕ್ಕೆ ಶುರು ಮಾಡಿದೆ. ಆವಾಗ ಅವ್ರಿಗೆ ಅದು ಅಟೆನ್ಷನ್ ಕ್ರಿಯೇಟ್ ಆಗಿ ತಿರ್ಗಾ ಐ ಬಿಕೇಮ್ ಬ್ಯಾಂಗ್ಳೂರ್ ಸೂಪರ್ ಮಾಡಲು ಅದೆಲ್ಲ ಆದಾಗ ತಿರ್ಗಾ ಅವಾಗೆಲ್ಲ ಬರೀ 200 ರೂಪಾಯಿ ಕೊಡ್ತಿದ್ರು. ಆದರೂ ಹೋಗಿ ಆ ಫೇಸಲ್ಲಿ ಒಂದು ನೇಮ್ ಅಂತ ಮಾಡ್ಕೊಂಡಿದ್ದೆ. ಮಾಡ್ಲಿಂಗ್ ಅಂದರೆ ಇವತ್ತಿಗೂ ಮಾಡ್ಲಿಂಗ್ ಅಂತ ಒಂದು ಹುಬ್ಬು ಏರಿಸೋ ಸಮಾಜ ಇದು. ಅವತ್ತು ಹೆಂಗಿತ್ತು ರೂಪ ಮಾಡ್ಲಿಂಗು? ಆವತ್ತು ಕಷ್ಟನೇ ಇತ್ತು, ತುಂಬ ಕಷ್ಟ ಇತ್ತು. ಆದರೆ ಕಷ್ಟ ಅಂದರೆ ಕಾಲೇಜ್ ಕಾಂಪಿಟೇಷನ್ಗಳಿಗೆಲ್ಲ ಕಷ್ಟ ಎಲ್ಲಿಗೆ ಬರ್ತಿತ್ತು ಅಂದರೆ, ನನಗಿದ್ದಿದ್ದು ಬಡತನದಲ್ಲಿ ನಾನು ವೆಸ್ಟರ್ನ್ ಔಟ್ಫಿಟ್ನ ಖರೀದಿಸೋಕ್ಕೆ ಪರ್ಚೇಸ್ ಮಾಡೋಕ್ಕೆ ದುಡ್ಡಿರ್ತಿರ್ಲಿಲ್ಲ. ಹೈ ಹೀಲ್ಸ್ನ ತೊಗೋಬೇಕು ಅಂತಂದರೆ ದುಡ್ಡಿರ್ತಿರ್ಲಿಲ್ಲ. ಯಾಕೆಂದರೆ ನಾವು ನಮ್ಮ ಲಿಮಿಟೇಷನಲ್ಲಿ ಜೀವನ ನಡೆಸ್ಕೊಂಡು ಹೋಗ್ತಿದ್ವಲ್ಲ. ನೀವು ಒಂದು ಶೂಸ್ ತೊಗೋಬೇಕು ಅಂದ್ರೆ ದುಡ್ಡು ಕೊಟ್ಬಿಡ್ಬೇಕೆಲ್ಲ ಅದಕ್ಕೂ ಅಂತ. ಸೊ ಆವಾಗ ವಿ ಯೂಸ್ ಟು ಹೈಯರ್ ಫ್ರಮ್ ಅದರ್ಸ್. ಬೇರೆಯವ್ರ ಹತ್ರ ಹೋಗಿ ತೊಗೊಂಡು, ಒಂದಿನ ನಿನ್ನ ಚಪ್ಪಲಿ ಕೊಟ್ಟಿರೋ ಹಾಕ್ಕೊಂಡು ಹೋಗ್ತೀನಿ, ಒಂದಿನ ನಿನ್ನ ಬಟ್ಟೆ ಕೊಟ್ಟಿರೋ, ಅಥವಾ ಅಲ್ಲೆಲ್ಲೋ ಹರಾಜಿಗೆ ಹಾಕಿದರೆ ಆ ಥರ ಬಟ್ಟೆಗಳು ತೊಗೊಂಬರೋದು, ಹಂಗೆ ಮಾಡಿಕೊಂಡು ಹೋಗ್ತಿದ್ವಿ. ಬಟ್ ಆವಾಗ ಗೆದ್ದಾಗ ನಮಗೆ ಒಂದು ದೊಡ್ಡ ಖುಷಿ ಸಿಗೋದು. ಆಮೇಲೆ ಹಾಗೆ ಒಂದು ಟೀಮ್ ಮಾಡಿಕೊಂಡೆ. ಆ ಟೀಮ್ ಮಾಡ್ಕೊಂಡು ಎಲ್ಲ ಕಡೆ ಪ್ರೋಗ್ರಾಮ್ಸ್ ಮಾಡಿಸ್ತಿದ್ದೆ ನಾನು. ಅಲ್ಲಿಂದ ನಂದು ಇವೆಂಟ್ ಜರ್ನಿ ಶುರುವಾಯಿತು. ಅಲ್ಲಿಂದ ಡ್ಯಾನ್ಸ್ ಪ್ರೋಗ್ರಾಮು ಮಾಡ್ತಿದ್ದೆ, ಫ್ಯಾಷನ್ ಶೋ ಮಾಡಿಸ್ತಿದ್ದೆ. ಆ ಥರದ್ದೆಲ್ಲ ಬರೀ ಅವಾಗ ಒಂದು 5,000 ರೂಪಾಯಿ ಕೊಟ್ಟರು ನಾನು ವ್ಯಾನ್ ಮಾಡ್ಕೊಂಡು ಹೋಗಿ ಎಲ್ರಿಗೂ ನಾನು ಪೇಮೆಂಟ್ ಕೊಟ್ಟು ಅದ್ರಲ್ಲಿ ನಾನು ಉಳಿಸ್ಕೊಂಡು ಆಂಟ್ರಪ್ರಿನ್ಯೂರ್ಶಿಪ್ ಅಲ್ಲಿಂದ ಶುರುವಾಯಿತು. ಓ, ಸೊ ಆಕ್ಸಿಡೆಂಟ್ಲಿ ಯು ಬಿಕೇಮ್ ಅನ್ ಆಂಟ್ರಪ್ರನರ್. ಹೆಂಗೆ ನೋಡಬೇಕು ಏನು ಇವೆಲ್ಲ ಹೆಂಗೆ ರನ್ ಮಾಡಬೇಕು, ಹೆಂಗೆ ಇವೆಂಟ್ ಮಾಡಬೇಕು, ಹೌ ಟು ಡ್ರೆಸ್ ಅಪ್, ಇವ್ರನ್ನೆಲ್ಲ ಹೆಂಗೆ ಟ್ರೈನ್. ನಮ್ಮ ಮನೆ ಟೆರೆಸ್ ಮೇಲೇ ಎಲ್ರಿಗೂ ಫ್ಯಾಷನ್ ಶೋ ಟ್ರೈನಿಂಗ್ ಕೊಡ್ತಾ ಇದ್ದೆ, ಡ್ಯಾನ್ಸು ಎಲ್ಲ. ಆ ಟೈಮಲ್ಲಿ ಗುರುಗಳು ಯಾರು ನಿಮಗೆ? ಅಂದರೆ ಈ ಥರನೂ ಮಾಡ್ಬೋದು ಅಥವಾ ನಿಮ್ಮ ಗೊಂದಲಗಳು, ನಿಮ್ಮ ಡೌಟ್ಸ್ಗೆ ತಲೆ ಕೊಡ್ತಾ ಇದ್ದಿದ್ದು? ನಾವು ಗುರುಸ್ ಎಲ್ಲ ದೇವರು. ಲಲಿತಾ ಪರಮೇಶ್ವರಿಗೆ ನಾನು ಯಾವಾಗಲೂ ಲಲಿತಾ ಸಹಸ್ರನಾಮ ಓದ್ತಿದ್ದೆ ಬೆಳಗ್ಗೆ. ಅವಳೇ ನಂಗೆ ಕ್ರಿಯೇಟಿವ್ ಆಗಿ ಒಂದೊಂದೇ ದಾರಿ ತೋರಿಸೋಳು. ನೀನು ಹಿಂಗೆ ಮಾಡಿ, ಹಂಗೆ ಮಾಡಿ, ಹಿಂಗೆ ಹೋಗು, ಹಂಗೆ ಹೋಗು ಅಂತ. ಇವತ್ತಿಗೂ ಲಲಿತಾ ಸಹಸ್ರನಾಮ ಒಂದು ದೊಡ್ಡ ಟಾಪಿಕ್. ಅದು ಅದರಲ್ಲಿ ಇಡೀ ಯೂನಿವರ್ಸೇ ಇದೆ ಅಂತಾರೆ. ಈ ಉದಾಹರಣೆಗೆ 13ನೇದು 14ನೇ ಶ್ಲೋಕ ಹೇಳ್ಕೊಂಡ್ರೆ ಅದು ಮಾತಾಡೋರಿಗೆ ಅದು ಒಳ್ಳೇದು ಅಂತ. ಸೊ ಹೀಗೆ ಒಂದೊಂದು ಶ್ಲೋಕನೂ ಒಂದೊಂದು ಎಲ್ಲ ಪೂರ್ತಿ ಹಾಗೆ ಬಾಯಲ್ಲೇ ಹೇಳ್ಕೊಂಡು ಹೋಗ್ತಿದ್ದೆ. ಅದು ಹೇಳಿ 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 ಅವಳೇ ನನಗೆಲ್ಲ ಮೈಂಡಲ್ಲಿ ಬಂದು ನನಗೆ ಅಂದರೆ ತುಂಬ ದುಃಖ, ನೋವುಗಳು, ಕಷ್ಟ ಎಲ್ಲ ಇರೋದು. ದುಡ್ಡಿರ್ತಿರ್ಲಿಲ್ಲ, ಹೆಂಗಪ್ಪ ಮಾಡೋದು ಅಂತ. ಆಮೇಲೆ ಎಷ್ಟೋ ಸತಿ ಮೋಸ ಮಾಡಿಬಿಡೋರು. ನಾವೆಲ್ಲ ಪ್ರೋಗ್ರಾಮ್ ಕೊಟ್ಬಿಟ್ಟು ಬಂದಿರ್ತಿದ್ವಿ, ಪೇಮೆಂಟ್ ಕೊಡ್ತಿರ್ಲಿಲ್ಲ. ಅದು ನಿಮ್ಗಳಿಗೂ ಗೊತ್ತಿದೆ, ಎಷ್ಟೊಂದು ಸತಿ ಅನುಭವ ಆಗಿರುತ್ತೆ ಪ್ರೋಗ್ರಾಮ್ಗಳಿಗೆ ಹೋದಾಗ. ಆಮೇಲೆ ಕೊಡ್ತೀವಿ ಅನ್ನೋದನ್ನ ಪೂರ್ತಿ ಕೊಡಲ್ಲ. ನಾವೇನು ಮಾಡಬೇಕಿತ್ತು, ಮೆಟಡೋರ್ಗೂ ದುಡ್ಡು ಕೊಡಬೇಕಿತ್ತು, ಹೋಗೋದಕ್ಕೆ ಟ್ರಾನ್ಸ್ಪೋರ್ಟೇಷನ್. ಆಮೇಲೆ ನಾನು ಕಮಿಟ್ ಆಗಿರೋ ಅವ್ರುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸಿರೋರಿಗೆಲ್ಲ ದುಡ್ಡು ಕೊಡಬೇಕಿತ್ತು. ಕಾಸ್ಟ್ಯೂಮ್ಸ್ ಬಾಡಿಗೆಗೆ ತಂದರೆ ಕೊಡಬೇಕಿತ್ತು. ಹೆಂಗೆ ನಿಭಾಯಿಸ್ತಿದ್ರಿ ಅವಾಗ ಅವ್ರ ಕೈ ಎತ್ತಿದಾಗ? ತುಂಬ ಸತಿ ಹತ್ಕೊಂಡು ತಿರ್ಗಾ ದೇವ್ರ ಮುಂದೆ ಹೋಗಿ ನಮಸ್ಕಾರ ಹಾಕಿ ತಿರ್ಗಾ ಶಾಪ ಹಾಕ್ಕೊಂಡು ಇದೆಲ್ಲ ಮಾಡ್ಕೋತಿದ್ದೆ. ಹೀಗೆ ತುಂಬ ಸತಿ ಮೋಸ ಮಾಡೋರು. ನೆಕ್ಸ್ಟ್ ಪ್ರೋಗ್ರಾಮ್ ಮಾಡ್ಕೊಂಡು ದುಡ್ಕೋತಿದ್ದೆ. ಬಟ್ ನಾ ಕೊಡೋರಿಗೆಲ್ಲ ನಾ ಕೊಡಲೇಬೇಕಾಗಿತ್ತು. ಅದು ಒಂದು ಪ್ಲ್ಯಾನ್ ಮಾಡ್ಕೋತಿದ್ವಿ. ಆವಾಗ ಮಲ್ಟಿಪಲ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ನಲ್ಲ, ಆವಾಗ ಕಾನ್ಫಿಡೆನ್ಸ್ ಬರೋಕ್ಕೆ ಶುರುವಾಯಿತು ನನಗೆ. ಒಂದಲ್ಲ ಒಂದು ಮಾಡ್ಕೋಬಹುದು, ಇನ್ನೊಂದು ಗೆಲ್ಲಬಹುದು. ಅದರಿಂದ ನಾನು ಇವೆಂಟ್ಸ್ ಮಾಡೋಕ್ಕೆ ಜಂಪ್ ಮಾಡಿಕೊಂಡೆ. ಅಲ್ಲಿಂದ ಓದು ಕಂಟಿನ್ಯೂ ಮಾಡಿಕೊಂಡೆ. ಓದು ಯಾವತ್ತೂ ಬಿಡ್ಕೂಡ್ದು. ನಾನು ಎಲ್ಲ ಜನರಿಗೂ ಅದೇ ಹೇಳೋದು, ಓದೋದು ನಿರಂತರವಾಗಿ ಓದ್ತಾನೆ ಇರಬೇಕು. ನಾನು ಕಾಲೇಜ್ಗೆ ಹೋಗ್ಕೊಂಡು ಸಂಜೆ ಬಂದು ಇದೆಲ್ಲ ಮಾಡ್ತಾಯಿದ್ದೆ. ಆಮೇಲೆ ನಾನು ಡಿಪ್ಲೊಮಾ ಮುಗಿಸಿದ ತಕ್ಷಣವೇ ಕೆಲ್ಸಕ್ಕೆ ಸೇರ್ಕೊಂಬಿಟ್ಟೆ. ಅದಕ್ಕೆ ನಾನು 10th ಆದಮೇಲೆ PUCನೂ ಮಾಡಲಿಲ್ಲ, ಡಿಪ್ಲೊಮಾ ಸೇರ್ಕೊಂಬಿಟ್ಟೆ. ಯಾಕೆಂದ್ರೆ ನಾನು ಫಸ್ಟು ಕೆಲ್ಸಕ್ಕೆ ಹೋಗ್ಬಿಡ್ಬೇಕು, ನಮ್ಮ ಮನೇಲಿ ಬಡತನ ಇದೆ, ನಾನು ಸಂಪಾದನೆ ಮಾಡಬೇಕು ಅಂತ. ಡಿಪ್ಲೊಮಾ ರೆಗ್ಯುಲರ್ ಕೋರ್ಸ್ ಥರ ಇರಲ್ಲ, 12 ಸಬ್ಜೆಕ್ಟ್ ಇರುತ್ತೆ. ರೆಗ್ಯುಲರ್ದಾದರೂ ಒಂದು 6 ಸಬ್ಜೆಕ್ಟ್ ಇದ್ದರೆ ತುಂಬ ಕಷ್ಟ ಆಗಿತ್ತು. ಆಮೇಲೆ ನಾನು ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಹೋದಾಗ ಎಷ್ಟೊಂದು ಬ್ಯಾಕ್ಲಾಗ್ ಇಟ್ಕೊಂಡಿದ್ದೆ. ಅದನ್ನೆಲ್ಲ ತಿರ್ಗಾ ಕಟ್ಕೊಂಡು ಪಾಪ ನನ್ನ ಪ್ರಿನ್ಸಿಪಲ್ ನನಗೆ ಹೆಲ್ಪ್ ಮಾಡಿ ತಿರ್ಗಾ ಕಟ್ಟು ಅಂತ ಕಟ್ಟಿಸಿ ಎಲ್ಲನೂ. ಅದ್ರ ಜೊತೆಗೆ ಮುಗಿದ ತಕ್ಷಣವೇ ಪ್ಯಾರಲಲ್ಲಿ ಡಿಪ್ಲೊಮಾಗೆ ಒಂದು ಆಪ್ಷನ್ ಇತ್ತು, MCOM ಮಾಡ್ಕೊಳ್ಳೋದು. ತಕ್ಷಣ ಅದಕ್ಕೆ ಸೇರಿಕೊಂಡೆ. ಯಾಕೆಂದರೆ ಒಂದು ಹುಡುಗಿ ಒಂದು ಎಜುಕೇಷನ್ ಬರೀ ಒಂದು ಲೆವೆಲ್ಗೆ ಮಾಡ್ಕೊಳ್ತಾಳೆ ಅಥವಾ ಸೆಟ್ಲ್ ಆಗಿಬಿಡ್ತಾಳೆ ಅಂದರೆ ಸಮಾಜದಲ್ಲಿ ಮತ್ತೆ ತಿರ್ಗಾ ನಾನು ಹೈಯರ್ ಲೆವೆಲ್ ರೀಚ್ ಆಗೋಕ್ಕಾಗಲ್ಲ. ತಿರ್ಗಾ ಇದೇ ಲೆವೆಲಲ್ಲಿ ಕೂತಿರ್ತೀನಿ. ಅದಕ್ಕೆ ಎಜುಕೇಷನ್ನ ನಾನು ನಿಲ್ಲಿಸಲಿಲ್ಲ. ಎಷ್ಟೇ ಕಷ್ಟ ಬಂದರೂ, ನನಗೆ ಎಷ್ಟೇ ಮಾನಸಿಕ ನೋವಿದ್ರೂ ಮುಂದಕ್ಕೆ ಹೋಗ್ತಿದ್ದೆ. ಅದ್ರ ಪ್ಯಾರಲಲ್ಲಿ ಜೊತೆಗೆ ಸಂಪಾದನೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಜೀವನದಲ್ಲಿ ಹೆಣ್ಮಕ್ಳು. ಅದನ್ನು ನಾನು ಮಾಡ್ಕೊಂಡು ಇಂಡಿಪೆಂಡೆಂಟ್ ಆಗಬೇಕು ಅಂತಲೇ ಅಮೇರಿಕಾಗೆ ಹೋದೆ. ಆಮೇಲೆ ಇದನ್ನು ಮುಗಿಸಿ ಡಿಪ್ಲೊಮಾ ಮುಗಿಸಿ ಕೆಲಸಕ್ಕೆ. ಅಲ್ಲೂ ನೋಡಿ ಒಂದು ಪ್ರೋಗ್ರಾಮ್ಗೆ ಅಂತ ಹೋಗಿದ್ದು ನಾನು.
ಇವೆಂಟ್ಗೆ. ಲಕ್ಕಿಲಿ ನಂಗೆ ಆಮೇಲೆ ಅಲ್ಲಿ ಒಂದು ಕೆಲಸದ ಆಪರ್ಚುನಿಟಿ ಸಿಕ್ಕಿ ಕೆಲಸ ಅಂತ ಕೊಟ್ಟರು, ವೀಸಾ ಎಲ್ಲ ಚೇಂಜ್ ಮಾಡಿಕೊಂಡು. ಆಮೇಲೆ ಅಲ್ಲಿ ಕೆಲಸ ಮಾಡಿ ಸಂಪಾದನೆ ಮಾಡ್ಕೊಂಬಂದಮೇಲೆ ಇಲ್ಲಿ ನಾನು ನಮ್ಮಮ್ಮ ಜಾಯಿಂಟಾಗಿ ನಮ್ಮದೊಂದು ಮನೆ ತೊಗೊಂಡ್ವಿ, ಸ್ವಂತ ಮನೆ ಅಂತ. ಅದು ನನ್ನ ಕನಸಲ್ಲ, ನಮ್ಮ ಅಮ್ಮನ ಕನಸು. ನಾನು ಎಂಥ ಮನೇಲಾದರೂ ಇರ್ತಿದ್ದೆ, ಸ್ವಂತ ಮನೆ ಬೇಕು ಸ್ವಂತ ಮನೆ ಬೇಕು ಅಂತ. ಎಲ್ಲ ಅಪ್ಪ ಅಮ್ಮಂದ್ರಿಗೂ ಅದೊಂದು ಇರುತ್ತಲ್ಲ, ಬೆಂಗಳೂರು ನೋಡಿರೋರಿಗೆ, ಕಷ್ಟ ನೋಡಿದವ್ರಿಗೆ, ನೋಡಿರೋರಿಗೆ ಅದೊಂದು ಕ್ಲೋಜರ್ ಅದು.